ತುಂಬ ಜನ ಪುಷ್ಪ ಸಿನಿಮಾ ನೋಡಿದ ನಂತರ ರಕ್ತಚಂದನ ಅಂದರೆ ರೆಡ್ ಸ್ಯಾಂಡಲ್ವುಡ್ಗೆ ತುಂಬ ಡಿಮ್ಯಾಂಡ್ ಇದೆ ಅಂತ ಹೇಳ್ಬಿಟ್ಟು ರಕ್ತಚಂದನವನ್ನು ಹಾಕ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಆ ಮಿಸ್ಟೇಕನ್ನು ಮಾಡೋಕೆ ಹೋಗ್ಬೇಡಿ. ಏನಕ್ಕಂದರೆ ಸ್ಯಾಂಡಲ್ವುಡ್ ಬೇರೆ, ರೆಡ್ ಸ್ಯಾಂಡಲ್ವುಡ್ ಬೇರೆ. ರಕ್ತಚಂದನ ನೈಸರ್ಗಿಕವಾಗಿ ಚಿತ್ತೂರು ಸುತ್ತಮುತ್ತಲು ಅಂದರೆ ಕೋಲಾರ, ಚಿಕ್ಕಬಳ್ಳಾಪುರ, ಆ ಕಡೆ ಚಿತ್ತೂರು ಅಂತ ಬರುತ್ತೆ ಡಿಸ್ಟಿಕ್, ಆಂಧ್ರ ಡಿಸ್ಟಿಕ್ಕು, ಅಲ್ಲಿ ನೈಸರ್ಗಿಕವಾಗಿ ಬೆಳೀತಿತ್ತು. ಒಂದು ಕಾಲದಲ್ಲಿ ಹೈಯೆಸ್ಟ್ ಡಿಮ್ಯಾಂಡ್ ಇತ್ತು. ಏನಕ್ಕಂದರೆ ಚೀನಾಗೆ ಮತ್ತು ಜಪಾನ್ಗೆ, ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗ್ತಿತ್ತು. ಆ್ಯಂಡ್ ರೆಡ್ ಸ್ಯಾಂಡಲ್ವುಡ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಕಾಸ್ಮೆಟಿಕ್ಸಲ್ಲಿ ಯೂಸ್ ಮಾಡ್ತಾರೆ, ಕೆಲವೊಂದು ಮೆಡಿಸಿನಲ್ಲಿ ಯೂಸ್ ಮಾಡ್ತಾರೆ. ಅಂದರೆ ಈಗೇನಾಗಿದೆ ಅಂದರೆ ಚೀನಾಗೆ ಡೈರೆಕ್ಟ್ ಟ್ರೇಡ್ ಕಟ್ ಆಗಿರೋದ್ರಿಂದ ಇಷ್ಟು ದಿನದ ಅಂದರೆ ಅಷ್ಟೊಂದು ಯಾರು ಕೂಡ ಅಂದರೆ ತುಂಬ ಬೆಳೆದಿದ್ದಾರೆ. ಆದರೆ ತಗೊಳ್ಳೋರ ಸಂಖ್ಯೆ ಅನ್ನೋದು ರಕ್ತಚಂದನಕ್ಕೆ ತುಂಬ ಕಡಿಮೆ ಆಗ್ತಿದೆ. ನಮಗೆ ತುಂಬ ಮೆಸೇಜಸ್ ಬರ್ತಿರುತ್ತೆ, ಸರ್ ರೆಡ್ ಸ್ಯಾಂಡಲ್ವುಡ್ ಯಾರಾದರೂ ಬಯರ್ ಇದ್ರೆ ಹೇಳಿ ಅಂತ. ಸೊ ರಕ್ತಚಂದನವನ್ನು ನೀವು ₹1 ಅಂತ ಅಂದ್ಕೊಂಡ್ರೆ ಸ್ಯಾಂಡಲ್ವುಡ್ನ ₹5 ಅಂತ ಅನ್ಕೋಬೋದು. ಅಂದರೆ ನೀವೇನಾದರೂ ಲೈಕ್ ಲಾಂಗ್ ಟರ್ಮಲ್ಲಿ ಒಳ್ಳೆ ಪ್ರಾಫಿಟಬಲ್ ನೋಡಬೇಕಂದ್ರೆ ಸ್ಯಾಂಡಲ್ವುಡ್, ಶ್ರೀಗಂಧ, ಚಂದನದ ಮರ, ಸೊ ಅದನ್ನು ಮಾತ್ರ ಹಾಕಬೇಕು. ರಕ್ತಚಂದನವನ್ನು ಹಾಕಿದ್ರೆ ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ರಕ್ತಚಂದನದ್ದು ಇದು ಕೂಡ ಜಾಸ್ತಿ ಇದೆ. ನಿಮಗೆ ಕಟಾವು ಮಾಡೋದಕ್ಕೂ 20 ರಿಂದ 30 ವರ್ಷ ವೆಯ್ಟ್ ಮಾಡಬೇಕು. ಅದೇ ನೀವು ಶ್ರೀಗಂಧನ ಕರೆಕ್ಟಾಗಿ ಓಸ್ಟ್ ಕೋಟ್ ಮೇಂಟೈನ್ ಮಾಡಿದ್ರೆ 15 ರಿಂದ 20 ವರ್ಷ, ಒಂದು 12 ರಿಂದ 15 ವರ್ಷಕ್ಕೂ ಕೂಡ ಕಟ್ ಮಾಡುವಂಥ ಸಾಧ್ಯತೆಗಳಿರುತ್ತೆ. ನಿಮ್ಗೇನಾದರೂ ಒಳ್ಳೆ ಕ್ವಾಲಿಟಿ ಬೇಕು ಅಂದರೆ 15 ರಿಂದ 20 ವರ್ಷದೊಳಗಡೆ ಕಟಾವು ಮಾಡ್ಬೋದು. ಸೊ ಯಾರಾದರೂ ರಕ್ತಚಂದನ ಹಾಕ್ತಿದ್ರೆ ಈಗಲೇ ಪ್ಲ್ಯಾನಿಂಗನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಶ್ರೀಗಂಧವನ್ನು ಹಾಕೋದಕ್ಕೆ ಟ್ರೈ ಮಾಡಿ. ಇಲ್ಲಾಂದರೆ ಮಹಾಗನಿ ಬರುತ್ತೆ, ಟೀಕ್ ಬರುತ್ತೆ, ಅಥವಾ ಸಿಲ್ವರ್ ಓಕ್ ಬರುತ್ತೆ, ಹೆಬ್ಬೆ ಹೂ ಬರುತ್ತೆ, ರೋಸ್ವುಡ್ ಅಂತ ಬರುತ್ತೆ. ಸೊ ಇವುಗಳನ್ನು ಹಾಕ್ಕೊಳ್ಳಿ. ಸೊ ನಿಮಗೆ ಒಂದು ಮರ ಕನಿಷ್ಠ ಅಂದರೂ ಕೂಡ ಒಂದು ₹10,000 ಆದರೂ ಹೋಗುತ್ತೆ. ಇದು ಎಲ್ಲ ಟಿಂಬರ್ ವುಡ್ಗೆ ಹೋಗುವಂಥದ್ದು ಕೆಲವೊಂದು ಟೈಮ್ 30-40 ಸಾವಿರಕ್ಕೂ ಕೂಡ ಹೋಗುತ್ತೆ. ನೀವು ₹10,000 ಇಟ್ಕೊಂಡ್ರು ಕೂಡ 100 ಮರ ಮೇಂಟೈನ್ ಮಾಡಿದ್ರೆ ನಿಮಗೆ ₹10 ಲಕ್ಷ ಆಗುತ್ತೆ. ಒಂದು 10 ರಿಂದ 12 ವರ್ಷಕ್ಕೆ ಬರುತ್ತೆ. ಆ್ಯಂಡ್ ತುಂಬ ಜನ ಕೇಳೋದು ಟೀಕ್ ವುಡ್ ಎಲ್ಲ 10 ವರ್ಷಕ್ಕೆ ಬರಲ್ಲ, 20 ವರ್ಷ 30 ವರ್ಷಕ್ಕೆ ವೆಯ್ಟ್ ಮಾಡಬೇಕು ಅಂತ. ಇವಾಗೆಲ್ಲ ಟಿಶ್ಯೂ ಕಲ್ಚರ್ ಟೀಕ್ ಬಂದಿದೆ. ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಕರೆಕ್ಟಾಗಿ ನೀರು ಕೊಟ್ಟು ಬ್ರಾಂಚಸನ್ನು ಹೋಗದೆ, ನಾರ್ಮಲಾಗಿ ಬ್ರಾಂಚಸ್ ಹೋಗಲ್ಲ, ಹೋದ್ರೂ ಕೂಡ ಅದನ್ನು ಕಟಾವು ಮಾಡಿಕೊಂಡು ನೀವು ಮೇಂಟೈನ್ ಮಾಡಿದಿರಾ ಅಂದರೆ ಕರೆಕ್ಟಾಗಿ 12 ರಿಂದ 13 ವರ್ಷಕ್ಕೆ ನೀವು ಕಟಾವಿಗೆ ಕೊಡ್ಬೋದು. ಸೊ 20 ರಿಂದ 30 ವರ್ಷ ಯಾವಾಗ ಬೇಕಾಗ್ತಾಯಿತ್ತು ಅಂದರೆ ಟ್ರೆಡಿಷ್ನಲ್ ಅಂದರೆ ಬೀಜದಿಂದ ಮಾಡಿರುವಂಥ ಮರ ಮತ್ತು ಟ್ರೆಡಿಷ್ನಲ್ ಆಗಿ ಬೆಳೆದಿರ್ತಾರೆ ಗೊತ್ತಾ. ಸೊ ಅಂಥ ಟೈಮಲ್ಲಿ ಮಾತ್ರ 20 ರಿಂದ 30 ವರ್ಷ ಬೇಕಾಗ್ತಿತ್ತು. ಇವಾಗೆಲ್ಲ 12 ರಿಂದ 15 ವರ್ಷ ಟೀಕ್ ಬರುತ್ತೆ. ಮಹಾಗನಿ ಕೂಡ ಒಳ್ಳೆ ಪ್ರೈಸ್ ಇದೆ. ಸೊ ರಕ್ತಚಂದನವನ್ನು ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಇದು ಮಾಡೋಕ್ಕೆ ಹೋಗ್ಬೇಡಿ. ಸೊ ಗೊತ್ತಿಲ್ಲದೆ ತುಂಬ ಜನ ರಕ್ತಚಂದನವನ್ನು ಹಾಕ್ತಿದ್ದಾರೆ ಆ ಸಿನಿಮಾಗಳನ್ನು ನೋಡಿಕೊಂಡು. ಯಾವತ್ತಿದ್ರೂ ಕೂಡ ಕಿಂಗ್ ಅಂದರೆ ಕಿಂಗು ಅದು ಸ್ಯಾಂಡಲ್ವುಡ್ಡು. ಅದು ಬಿಟ್ಟರೆ ಆಫ್ರಿಕನ್ ಬ್ಲ್ಯಾಕ್ವುಡ್ಡು, ಅಗರ್ವುಡ್ ಅಂತೆಲ್ಲ ಬರುತ್ತೆ. ಅದೆಲ್ಲ ಒಂದು ಕೆಜಿಗೆ ₹8 ಲಕ್ಷ ಎಲ್ಲ ಇದೆ. ಬಟ್ ಅದೆಲ್ಲ ನಮ್ಮ ಇಂಡಿಯಾದಲ್ಲಿ ಇನ್ನೂ ಎಕ್ಸ್ಪೆರಿಮೆಂಟ್ಸ್ ನಡೀತಿದೆ. ಎಲ್ಲ ಕಡೆ ಕೂಡ ಕರ್ನಾಟಕದಲ್ಲಿ ಒಳ್ಳೆ ಇದು ಬರೋದು. ನಮ್ಮ ರಾಜ್ಯದ ಹೆಸರೇ ಅದಿದೆ, ಗಂಧದ ನಾಡು ಅಂತ, ಶ್ರೀಗಂಧದ ನಾಡು ಅಂತ. ಸೊ ಪ್ರತಿಯೊಬ್ಬ ರೈತರು ಕೂಡ ಶ್ರೀಗಂಧವನ್ನು ಬೆಳೀರಿ. ಶ್ರೀಗಂಧ ಎಷ್ಟಕ್ಕೆ ಹೋಗುತ್ತೆ ಅಂದರೆ ಮಿನಿಮಮ್ 1 ಲಕ್ಷದಿಂದ 4 ಲಕ್ಷ, 5 ಲಕ್ಷ, ಒಂದೇ ಮರ 68 ಲಕ್ಷ ಹೋಗಿರೋ ಕೂಡ ಉದಾಹರಣೆಗಳಿದೆ. ಸೊ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ.